ಕಾಂತಾರ ಚಿತ್ರತಂಡಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಕಾಂತಾರ ಚಾಪ್ಟರ್ 1 ಚಿತ್ರತಂಡದ ಮತ್ತೋರ್ವ ಕಲಾವಿದ ಸಾವನ್ನಪ್ಪಿದ್ದಾರೆ. ಶೂಟಿಂಗ್ ಆಗಿ ಬಂದಿದ್ದಂತ ಕಲಾವಿದನಿಗೆ ಹೃದಯಾಘಾತ ಆಗಿ ಸಾವನ್ನಪ್ಪಿರೋದು. ಶಿವಮೊಗ್ಗ ಜಿಲ್ಲೆ ಆಗುಂಬೆಯ ಹೋಮ್ ಸ್ಟೇನಲ್ಲಿದ್ದಂಥ ಸಂದರ್ಭದಲ್ಲಿ ಹೃದಯಾಘಾತ ಆಗಿದೆ. ಕಾಂತಾರ ಚಿತ್ರತಂಡಕ್ಕೆ ಮತ್ತೆ ಆಘಾತಗಳು ಎದುರಾಗ್ತಾ ಇವೆ. ಇತ್ತೀಚೆಗಷ್ಟೇ ರಾಕೇಶ್ ಕೂಡ ಹೃದಯಾಘಾತದಿಂದನೇ ಸಾವನ್ನಪ್ಪಿದ್ರು. ಅದಕ್ಕೂ ಮುಂಚೆ ಜೂನಿಯರ್ ಆರ್ಟಿಸ್ಟ್ ಕೂಡ ಸಾವನ್ನಪ್ಪಿದ್ರು. ಈಗ ಶಿವಮೊಗ್ಗ ಜಿಲ್ಲೆ ಆಗುಂಬೆಯ ಹೋಮ್ ಸ್ಟೇನಲ್ಲಿದ್ದಾಗನೇ ಮತ್ತೋರ್ವ ಕಲಾವಿದ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಕೇರಳದ ತ್ರಿಶೂರ್ ಮೂಲದ ಮಿಮಿಕ್ರಿ ಕಲಾವಿದ ಇವರು ವಿಜು ವಿಕೆ ಅಂತ ಇವ್ರು ಸಾವನ್ನಪ್ಪಿದ್ದಾರೆ. ಕಾಂತಾರ ಚಲನಚಿತ್ರಕ್ಕಾಗಿ ತೀರ್ಥಹಳ್ಳಿಗೆ ತೆರಳಬೇಕಾಗಿತ್ತು ವಿಜು ಅವರು. ನಿನ್ನೆ ರಾತ್ರಿ ಏಕಾಏಕಿಯಾಗಿ ಎದೆನೋವು ಕಾಣಿಸ್ಕೊಂಡ್ಬಿಟ್ಟಿದೆ. ಆಸ್ಪತ್ರೆಗೆ ರವಾನಿಸುವ ದಾರಿ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾರೆ. ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಯಲ್ಲಿ ಸದ್ಯ ವಿಜು ಅವರ ಮೃತದೇಹ ಇದೆ. ಕೇರಳದಿಂದ ಆಗಮಿಸುತ್ತಿರುವಂತಹ ಕುಟುಂಬಸ್ಥರು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಒಂದು ಕಡೆ ನೋಡ್ತಾ ಹೋಗೋದಾದ್ರೆ ಪ್ರತಿ ಬಾರಿ ಕೂಡ ಕಾಂತಾರ ಚಿತ್ರತಂಡಕ್ಕೆ ಈ ರೀತಿಯಾಗಿ ಆಘಾತಗಳು ಎದುರಾಗ್ತಾ ಇದೆ. ಈಗಾಗಲೇ 3 ಜನ ಕಲಾವಿದರು ಸಾವನ್ನಪ್ಪಿದಂತಾಯಿತು. ಜೊತೆಗೆ ವಿಜು ಅವರ ಬಗ್ಗೆ ಏನು ಮಾಹಿತಿ ಇದೆ? ಸದ್ಯ ಕುಟುಂಬಸ್ಥರು ಎಲ್ಲಿದ್ದಾರಂತೆ? ಇವರಿಗೆ ಮೊದಲಿಂದ ಏನಾದರೂ ಎದೆನೋವಿತ್ತ? ಏಕಾಏಕಿಯಾಗಿ ಎದೆನೋವು ಕಾಣಿಸ್ಕೊಂಡಿದ್ದ? ಕಾಂತಾರ ಚಿತ್ರತಂಡಕ್ಕೆ ಒಂದಲ್ಲ ಒಂದು ರೀತಿ ಆಘಾತಗಳು ಎದುರಾಗ್ತಾ ಇದೆ. ಸಾಲು ಸಾವುಗಳು ಏನು ಚಿತ್ರತಂಡದಲ್ಲಿ ಇದ್ದವರೆಗೂ ಆಗ್ತಾ ಇದೆ. ಮೊನ್ನೆ ತಾನೇ ಪ್ರಸಿದ್ಧ ಕಲಾವಿದ ಕಾಮಿಡಿ ಕಿಲಾಡಿಯ ಅತೀಶ್ ಪೂಜಾರಿ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಈ ಸಂದರ್ಭದಲ್ಲಿ ಅನೇಕ ಚರ್ಚೆಗಳು ಎದುರಾಯಿತು. ಕಾಂತಾರ ಸಿನಿಮಾ ತಂಡಕ್ಕೆ ಏನಾದರೂ ಅಪಾಯ ಎದುರಾಗಿದೆ, ಕಂಟಕ ಎದುರಾಗಿದೆ ಅನ್ನುವಂತ ರೀತಿಯಲ್ಲಿ ಈ ಬೆನ್ನಲ್ಲೇ ಈಗ ಮತ್ತೋರ್ವ ಸಹ ಕಲಾವಿದ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ತೀರ್ಥಹಳ್ಳಿಯ ಆಗುಂಬೆ ಹೋಮ್ಸ್ಟೇನಲ್ಲಿ ಈ ಘಟನೆ ನಡೆದಿದೆ. ಈತ ಕೇರಳ ಮೂಲದ ಕಲಾವಿದ ಮಿಮಿಕ್ರಿ ಕಲಾವಿದ ಅನ್ನುವಂತ ರೀತಿಯ ಮಾಹಿತಿ ಬರ್ತಾ ಇದೆ. ವಿಜು ವಿಕೆ ಎಂಬಂತ ಸಹ ಕಲಾವಿದ ಆಗುಂಬೆ ಒಂದು ಹೋಮ್ಸ್ಟೇಲ್ ಇದ್ದರ ಸಂದರ್ಭ ಈತ ಚಿತ್ರೀಕರಣಕ್ಕೆ ಹೋಗ್ಬೇಕಾಗಿತ್ತು. ಆದರೆ ರಶ್ ನಲ್ಲಿ ಇದ್ದರ ಸಂದರ್ಭ ಈತನಿಗೆ ಹೃದಯಾಘಾತವಾಗಿದೆ. ರಾತ್ರಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡ ಬಳಿಕ ಇದನ್ನ ಒಂದು ಆಸ್ಪತ್ರೆಗೆ ಸಾಗಿಸುವಂತ ದಾರಿ ಮಧ್ಯದಲ್ಲೇ ಆತ ಕೊನೆಯುತ್ತನ್ನ ಹಿಡಿದಿರುವಂತದ್ದು. ಈಗಾಗಲೇ ಅದನ್ನ ಮೃತದೇಹ ತೀರ್ಥಹಳ್ಳಿಯ ಜೆಸಿ ಆಸ್ಪತ್ರೆಯಲ್ಲಿ ಈತ ಕೇರಳ ಮೂಲದ, ಹಾಗಾಗಿ ಅವರ ಕುಟುಂಬಸ್ಥರು ಈಗ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಅವರು ಅದನ್ನ ಗುರ್ತು ಹಿಡಿದ ಬಳಿಕ ಅವರಿಗೆ ಹಸ್ತಾಂತರ ಮಾಡುವಂತ ಒಂದು ಕೆಲಸ ಕೂಡ ನಡೆಯುತ್ತೆ. ಆದರೆ ಒಂದು ಕಡೆಯಿಂದ ನೋಡೋದಾದ್ರೆ ಈ ಹಿಂದೆ ಕೂಡ ಅನೇಕ ಬಾರಿ ವಿಶ್ವಶಕ್ತಿ ಅವರು ಮಂಗಳೂರು ಭಾಗಕ್ಕೆ ಬಂದ ಸಂದರ್ಭ, ದೈವದ ಮೊರೆ ಬಂದ ಸಂದರ್ಭ, ಈ ಹಿಂದೆ ಪಂಜುರ್ಲಿ ದೈವ ಕೂಡ ಕಂಟಕ ಇದೆ ಅನ್ನುವಂತಹ ರೀತಿಯ ಒಂದು ಎಚ್ಚರಿಕೆಯನ್ನ ನೀಡಿತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಅಪಾಯ ಇದೆ, ನಿನ್ನ ಸಂಸಾರ ಅಂದ್ರೆ ಸಿನಿಮಾ ತಂಡದ ಸಂಸಾರವನ್ನ ಒಡೆಯುವಂತ ಹುನ್ನಾರಗಳು ನಡೀತಾ ಇದೆ, ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ರೀತಿಯ ಒಂದು ಎಚ್ಚರಿಕೆಯನ್ನ ನೀಡಿತ್ತು. ಆ ಬೆನ್ನಲ್ಲೇ ಇಂತಹ ಸಾಲು ಘಟನೆಗಳು ಕೂಡ ನಡೀತಾ ಇದೆ. ಅನೇಕ ರೀತಿಯ ಅನಾಹುತಗಳು ಚಿತ್ರತಂಡದಲ್ಲಿ ನಡೀತಾ ಇದೆ. ಸೊ ಎಲ್ಲೋ ಒಂದು ಕಡೆ ಕಾಂತಾರ ಚಿತ್ರಕ್ಕೆ ಏನಾದ್ರೂ ಕಂಟಕ ಪ್ರಾಯವಾಗಿ ಪರಿಣಮಿಸ್ತಾ ಇದೆ ಅನ್ನುವಂತಹ ಒಂದು ಆತಂಕಗಳು ಕೂಡ ನಿರ್ಮಾಣವಾಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ. ನೋಡಿ, ಹಿಂದೆ ಜೂನಿಯರ್ ಆರ್ಟಿಸ್ಟ್ ಓರ್ವ ಕೂಡ ಈಜೋದಕ್ಕೆ ಹೋಗಿ ಸಾವನ್ನಪ್ಪಿದ್ರು. ತದನಂತರ ರಾಕೇಶ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಈಗ ವಿಜು ಅವರು ಕೂಡ ಸಾವನ್ನಪ್ಪಿದ್ದಾರೆ. ಸದ್ಯ ಅವರ ಕುಟುಂಬ ಕೇರಳದಲ್ಲಿರೋದು, ಆಸ್ಪತ್ರೆಗೆ ಹೋಗ್ತಾ ಇದ್ದಾರಂತೆ, ಬರ್ತಿದ್ದಾರೆ ಇನ್ನು ಕೇರಳದಿಂದ.